ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೀಕ್ಷಕರ. ಇವತ್ತು ನಾನು ಶಿವಮೊಗ್ಗ ಬಂದಿದ್ದೀನಿ. ಶಿವಮೊಗ್ಗದಲ್ಲಿ KSRTC ಬಸ್ ಸ್ಟ್ಯಾಂಡ್ ಮತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆ. ಸೊ ಈ ಅಕ್ಕಪಕ್ಕ ಏನೇನು ಸಿಗುತ್ತೆ ಪ್ರತಿಯೊಂದು ಫೆಸಿಲಿಟೀಸ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ಅಕ್ಕಪಕ್ಕ ಪಾರ್ಕಿಂಗ್ ಇದೆ ಮತ್ತು ಒಳ್ಳೊಳ್ಳೆ ಕೆಫೆಗಳಿದೆ, ಹಾಗೆ ಲಾಡ್ಜಿಂಗ್ ಇದೆ. ಪ್ರತಿಯೊಂದು ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ. ಇಲ್ಲಿ ಏನಕ್ಕೆ ಇದು ಅಷ್ಟು ಫೇಮಸ್ ಅಂದರೆ ತುಂಬ ಜನ ಇಲ್ಲಿಂದ ಬೇರೆ ಊರಿಗೆ ಹೋಗ್ಬೇಕಾದ್ರೆ ಇಲ್ಲಾಂದರೆ ಬೇರೆ ಊರಿಂದ ಇಲ್ಲಿಗೆ ಬರ್ಬೇಕಾದ್ರೆ ಇಲ್ಲಿನ ದೇವ್ರನ್ನ ಆಶೀರ್ವಾದ ತೊಗೊಂಡೆ ಇಲ್ಲಿಂದ ಹೋಗೋದು. ಮತ್ತು ತುಂಬ ಜನ ಈ ಕಂಪ್ನಿ ಹೋಗೋರು ಕೆಲಸಕ್ಕೆ ಹೋಗೋರೆಲ್ಲ ಇಲ್ಲಿ ಬಂದು ನೋಡಿ ಆಂಜನೇಯ ಸ್ವಾಮಿ ಆಟೋ ಸೇವಾ ಸಮಿತಿ ಅಂತ ಇದೆ. ಸೊ ಇಲ್ಲಿ ಎಲ್ಲರೂ ಬಂದುಬಿಟ್ಟು ಆಶೀರ್ವಾದ ತೊಗೊಂಡು ಹೋಗ್ತಾರೆ ದೇವ್ರ ಹತ್ರ ಬಂದುಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ ಇದು ಮೂರ್ತಿ, ತುಂಬ ಚೆನ್ನಾಗಿದೆ ಅಲ್ವಾ, ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಸೊ ನಾನು ಹೋದಾಗ ಆ್ಯಕ್ಚುಲಿ ನಾನು ಬೆಳಗ್ಗೆ 6 ಗಂಟೆ ಹೋಗಿದ್ದು, 6ರಿಂದ 6:30 ಆಗಿತ್ತು. ಸೊ ಆವಾಗ ಇನ್ನೂ ದೇವಸ್ಥಾನ ಓಪನ್ ಮಾಡಿರಲಿಲ್ಲ, ಬಾಗಿಲು ಹಾಕಿತ್ತು. ನಾನೊಂದು ವಾಪಸ್ ಬರುವಾಗ 7-7:30 ಆಗಿತ್ತು. ಅಷ್ಟೊತ್ತಿಗೆ ಓಪನ್ ಇತ್ತು, ಬಟ್ ನಾನು ಹೋಗಿಲ್ಲ, ಆಲ್ರೆಡಿ ತೋರಿಸಿದ್ನಲ್ಲ. ನೋಡಿ ಸಿಗ್ನಲ್ಲು ಎಕ್ಸಾಕ್ಟ್ ಇದು KSRTC ಬಸ್ ಸ್ಟ್ಯಾಂಡು ಮತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಒಟ್ಟಿಗೆ ಇರೋವಂಥದ್ದು. ಆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಹೂವಿನ ಮಾರ್ಕೆಟ್ ಹೋಗೋ ರೋಡಲ್ಲಿ ಇದೆ, ನಿಮಗೆ ರೋಡಲ್ಲೇ ಕಾಣಿಸುತ್ತೆ. ಇಲ್ಲಿ ನೋಡಿ ಹೂವಿನ ಮಾರ್ಕೆಟ್ ನಿಮಗೆ ದೂರದಿಂದ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಹೋಗೋಕ್ಕಿಂತ ಮುಂಚೆ ಇಲ್ಲೊಂದು ನೋಡಿ ದೇವಸ್ಥಾನ ಇದೆ, ಇಲ್ಲ ಹೂವಿನ ಮಾರ್ಕೆಟ್ ಪಕ್ಕನೇ ಒಂದು ದೇವಸ್ಥಾನ ಇದೆ, ನಾಗಲಿಂಗೇಶ್ವರ ದೇವಸ್ಥಾನ ಅಂತ. ಸೊ ಇಲ್ಲಿ ನಾಗನೂ ಇದ್ದಾನೆ ಮತ್ತು ಶಿವಲಿಂಗ ಕೂಡ ಇದೆ. ಶಿವಲಿಂಗ ಪಕ್ಕದಲ್ಲೇ ನೋಡಿ ನಾಗನ ಕಲ್ಲುಗಳು ನಿಮಗೆ ಕಾಣಿಸುತ್ತೆ ಈಗ ಹೋದ್ರೆ ಒಳಗಡೆ. ಆಲ್ರೆಡಿ ನಾನೊಂದ್ಸರಿ ಬಂದು ನೋಡ್ಕೊಂಡು ಹೋಗಿದ್ದೆ ಎಲ್ಲ. ಸೊ ಮತ್ತೊಂದು ಸರಿ ನಿಮಗೆಲ್ಲರಿಗೂ ತೋರಿಸೋಣ ಅಂತ. ನೋಡಿ ನಾಗನ ಕಲ್ಲು ಕಾಣಿಸ್ತಿದೆ ಮತ್ತು ಮಧ್ಯಕ್ಕೆ ಶಿವಲಿಂಗ ಕಾಣಿಸ್ತಾ ಇರುವಂಥ. ಆ ಕಡೆ ಗಣೇಶ ಇದ್ದಾನೆ, ವಿಘ್ನ ವಿನಾಶಕ. ನೋಡಿ ನೆಕ್ಸ್ಟ್ ಇದು ಚೆನ್ನಾಗಿದೆ ನೋಡಿ. ಆ್ಯಕ್ಚುಲಿ ಇಲ್ಲಿ ಬಂದಾಗ ದಯವಿಟ್ಟು ಇಲ್ಲಿ ಬಂದು ದೇವರ ಆಶೀರ್ವಾದ ಪಡ್ಕೊಂಡು ನಿಮ್ಮ ಕೆಲಸ ಮಾಡ್ತೀವಿ. ಮತ್ತು ನೋಡಿ ಹೂವಿನ ಮಾರ್ಕೆಟ್ ತುಂಬ ದೊಡ್ಡದಾಗಿದೆ. ಹೂವಿನ ಮಾರ್ಕೆಟು ಎಲ್ಲರೂ ಶಿವಮೊಗ್ಗ ಜನ ಆದಷ್ಟು ಇಲ್ಲೇ ಬರೋದು. ನೋಡಿ ಹಾರ ಹೇಗಿದೆ, ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ಡಿಫ್ರೆಂಟ್ ಕಲರಲ್ಲಿ. ನೋಡಿ ಎಲ್ಲ ಥರ ಹೂಗಳು ಇದೆ ನಿಮಗೆ, ಓಕೆನಾ. ಹಾರಗಳು ಸಿಗ್ತವೆ, ಗುಲಾಬಿ ಹೂ ಸಿಗ್ತವೆ, ಮಲ್ಲಿಗೆ ಹೂ ಸಿಗ್ತವೆ, ದುಂಡು ಮಲ್ಲಿಗೆ ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ. ನೋಡಿ ತುಳಸಿ ಕೂಡ ಇದೆ ಹಾರ. ನೋಡಿ ಅಲ್ಲಿ ಯಾರೋ ತುಳಸಿ ಹಾರನ ಸುತ್ತಿ ಇಡ್ತಾ ಇದ್ದಾರೆ ವ್ಯಾಪಾರ. ಬೆಳಗಿನ ಜಾವ ಇದು ಬಂದಿರೋದು ನೋಡಿ, ಎಲ್ಲ ರೆಡಿ ಮಾಡ್ತೀನಿ. ಇನ್ನು ಜನ ಯಾರು ಬಂದಿರಲಿಲ್ಲ, ಒಂದು 6:30 ಬಂದಿರುವಂಥದ್ದು ಇಲ್ಲಿಗೆ. ಸೊ ಇನ್ನೂ ಯಾರೂ ಜನ ಬಂದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಹೂವಿನ ಮಾರ್ಕೆಟು. ಸೊ ನಿಮಗೇನಾದ್ರು ಬೇಕು ಅಂದರೆ ಇಲ್ಲಿ ಬರ್ಬೋದು ಶಿವಮೊಗ್ಗ. ನೋಡಿ ಇನ್ನು ಗುಡಿಸ್ತಾ ಇದ್ದಾರೆ ಬೆಳಗಿನ ಜಾವ, ಅಲ್ಲಿ ಮಾರಿಗೆ ಜನ ಜಾಸ್ತಿ ಇಲ್ಲ. ಇದು KSRTC ಬಸ್ ಸ್ಟ್ಯಾಂಡು ಮತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅದ್ರ ಮಧ್ಯ ಇರುವಂಥ ಇದು ಸರ್ಕಲ್ ಇದು. ಈ ಸರ್ಕಲ್ ಇದೆ ಆ್ಯಕ್ಚುಲಿ ಎಲ್ಲೇ ಹೋಗ್ಬೇಕಂದ್ರೆ ಸರ್ಕಲ್ನೇ ಸುತ್ಕೊಂಡೇ ಹೋಗ್ಬೇಕು, ಓಕೆನಾ. ಬೇರೆ ಆಪ್ಷನ್ ಇಲ್ಲ. ಫಸ್ಟ್ ಸಿಗುವಂಥದ್ದೇ ನಮಗೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್. ನೋಡಿ ಒಂದು ಆಲ್ರೆಡಿ ಪ್ರೈವೇಟ್ ಬಸ್ ಹೋಗ್ತಾ ಇದೆ ಹೊರಗಡೆ ಬಸ್ ಸ್ಟ್ಯಾಂಡ್ಗೆ. ಫಸ್ಟ್ ನೋಡಿ ಇಲ್ಲಿ ಖಾಸಗಿ ಬಸ್ ನಿಲ್ದಾಣ ಶಿವಮೊಗ್ಗ ಅಂತ ಬರ್ತಿದ್ದಾರಲ್ಲ, ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡು ಶಿವಮೊಗ್ಗದಲ್ಲಿ, ಓಕೆನಾ. ಗೊತ್ತಾಯ್ತಲ್ಲ, ಪ್ರೈವೇಟ್ ಬಸ್ ಸ್ಟ್ಯಾಂಡು. ಆಲ್ರೆಡಿ ಬಸ್ ಹೋಗ್ತಾ ಇದೆ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಇಲ್ಲಿ ಪ್ರೈವೇಟ್ ಬಸ್ಗಳು. ಸೊ ನೆಕ್ಸ್ಟು ಇಲ್ಲಿ ಸ್ವಲ್ಪ ಮುಂದಕ್ಕೆ ಹೋದರೆ ಅಲ್ಲಿ ನಿಮಗೆ ಹೋಟೆಲ್ಸು ಮತ್ತು ನೋಡಿ ಇಲ್ಲಿ ಪ್ರೈವೇಟ್ ನೋಡಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ. ಸೊ ಇದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಶಿವಮೊಗ್ಗದಲ್ಲಿ. ನೋಡಿ ಶಿವಮೊಗ್ಗ ಬಸ್ ನಿಲ್ದಾಣ, ಇದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡು. ಬೆಂಗಳೂರು ಬಸ್ಸು ಈ ಕಡೆ ಸಾಗರ ಎಲ್ಲ KSRTC ಹೋಗ್ತಾವಲ್ಲ ಅಲ್ಲೆಲ್ಲಿ ಬರೋದು. ನೋಡಿ ಸ್ಮಾರ್ಟ್ ಬಜಾರ್ ಕೂಡ ಇದೆ ಒಳಗಡೆ, ತುಂಬ ಚೆನ್ನಾಗಿದೆ. ಆಮೇಲೆ ನೋಡಿ ಅಶೋಕ ಹೋಟೆಲ್ ಇದೆ ಇಲ್ಲಿ. ಸೊ KSRTC ಬಸ್ ಸ್ಟ್ಯಾಂಡ್ ಪಕ್ಕನೇ ನಿಮಗೆ ಅಶೋಕ ಡಿಲಕ್ಸ್ ಲಾಡ್ಜ್ ಕಾಣಿಸುತ್ತೆ, ಅಲ್ಲಿ ಬೇಕಾದ್ರೆ ನೀವು ಸ್ಟೇ ಆಗ್ಬೋದು. ತುಂಬ ಕಡಿಮೆ ಇದೆ, ಏನು ಜಾಸ್ತಿ ತೊಗೊಳ್ಳಲ್ಲ. ನೋಡಿ ಅಲ್ಲಿ ಬಸ್ ಸ್ಟ್ಯಾಂಡ್ ಕಾಣಿಸ್ತಾ ಇದೆಯಲ್ಲ ಅದ್ರ ಪಕ್ಕನೇ. ನೋಡಿ ಬಸ್ ಸ್ಟ್ಯಾಂಡ್ ಒಳಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ, ತುಂಬ ಚೆನ್ನಾಗಿದೆ. ಫಸ್ಟು KSRTC ಬಸ್ ಸ್ಟ್ಯಾಂಡ್ ತೋರಿಸ್ತೀನಿ, ಆಮೇಲೆ ನಿಮಗೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ತೋರಿಸ್ತೀನಿ, ಓಕೆನಾ. ಈ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಒಳಗೆ ಏನೇನಿದೆ ಅಂದರೆ ನೀವು ಆಶ್ಚರ್ಯ ಆಗ್ತೀರಿ, ತುಂಬ ಚೆನ್ನಾಗಿದೆ. ದೊಡ್ಡ ಸಿಟಿಗಳಲ್ಲೇ ಈ ಥರ ಇಲ್ಲ. ನೋಡಿ ಬರೀ 99 rupees ಅಂತ ಹಾಕಿದ್ದಾರೆ ಅಲ್ಲಿ. ಸ್ಮಾರ್ಟ್ ಬಜಾರ್ ಇನ್ನೂ ಓಪನ್ ಆಗಿಲ್ಲ, ಓಪನ್ ಆಗಿದ್ದು ತುಂಬ ಚೆನ್ನಾಗಿರೋದು, ಜನ ಎಲ್ಲ ಕಾಣಿಸ್ತಾ ಇರ್ತಾರೆ. ಇನ್ನೊಂದು ದಿನ ಖಂಡಿತ ನಿಮ್ಗೆ ಕರ್ಕೊಂಡೋಗಿ ಪೂರ್ತಿಯಾಗಿ ತೋರಿಸ್ತೀನಿ, ಓಕೆನಾ. ನೋಡಿ ಡಿಜಿಟಲ್ ರಿಲಯನ್ಸ್ ಅವ್ರದ್ದು, ರಿಲಯನ್ಸ್ ಸ್ಮಾರ್ಟ್ ಇದೆ ನೋಡಿ, ಜಿಯೋ ಅವ್ರದ್ದು. ನೋಡಿ ಇದು ಎಕ್ಸ್ಲೇಟ್ರು ತುಂಬ ಚೆನ್ನಾಗಿದೆ. ಇದು ಇಲ್ಲಿ ಚಾಟ್ಸ್, ಹೌದು ಚಾಟ್ಸ್ ಅಂಗಡಿ ಇದು. ಗೋಬಿ, ಪಾನಿಪುರಿ, ಮಸಾಲೆ ಪುರಿ, ದಹಿ ಪುರಿ, ನಿಪ್ಪಟ್ಟು ಮಸಾಲೆ ಎಲ್ಲ ಸಿಗುತ್ತೆ. ನೋಡಿ ಸ್ವಲ್ಪ ಮುಂದೆ ಬಂದರೆ ನೋಡಿ ಇಲ್ಲೆಲ್ಲ ಕೆಲವ್ರಿಗೆ ಬಸ್ಸೆಲ್ಲ ಮಿಸ್ ಆದವರು ಇಲ್ಲೆಲ್ಲ ಬೇಕಾದ್ರೆ ಮಲ್ಕೊಂಡು ಬೆಳಗ್ಗೆ ಎದ್ದು ಬಸ್ಸಿಗೆ ಹೋಗ್ತಾರೆ, ಆ ಥರ ಇರುತ್ತೆ. ತುಂಬ ಹೆಲ್ಪ್ ಆಗುತ್ತೆ ಕೆಲವ್ರಿಗೆ. ಪಾಪ ಲೇಟಾಗಿರ್ಬೇಕಂತಾರಲ್ಲ ಅಂತಾರೆ, ದುಡ್ಡು ಇಲ್ದವರಲ್ಲ ಪಾಪ ಅಲ್ಲೇ ಮಲ್ಕೋತಾರೆ. ಕೆಲವರು ಲಾಡ್ಜಿಗೆ ಹೋಗ್ತಾರೆ. ಆಮೇಲೆ ಇನ್ನೊಂದು ಲಾಡ್ಜ್ ಇದೆ, ಅದು ಆಮೇಲೆ ನಿಮ್ಗೆ ತೋರಿಸ್ತೀನಿ. ಅದು ಬಂದುಬಿಟ್ಟು ಬಾಯ್ಸಿಗೆ ಅಂತ ಇರುವಂಥದ್ದು, ಕಮ್ಮಿ ರೇಟು, ದಿನಕ್ಕೆ 300 ರೂಪಾಯಿ ಅದು ತೋರಿಸ್ತೀನಿ ಆಮೇಲೆ. ಈಗ ಫಸ್ಟು ಇಲ್ಲಿ ರೈಟಿಗೆ ತಿರುಗಿದೆ, ಮೆಟ್ಲು ಇಳಿದು KSRTC ಬಸ್ ಸ್ಟ್ಯಾಂಡ್ ರೈಟಿಗೆ ಮೆಟ್ಲೊಳಗೆ ಇಳಿದು ರೈಟಿಗೆ ತಿರುಗಿದ್ರೆ ನೋಡಿ ಇಲ್ಲೊಂದು ಗಂಧದ ಗುಡಿ ಅಂತ ಕೆಫೆ ಇದೆ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ವಿಭಾಗೀಯ ಕಚೇರಿ ನೋಡಿ ಇಲ್ಲಿದೆ. ನೋಡಿ ಶುದ್ಧ ಕುಡಿಯುವ ನೀರು, ಇಲ್ಲಿ ಬೇಕಾದ್ರೆ ನೀವು ಕುಡಿಬೇಕಂದ್ರೆ ಕುಡಿಬೋದು, ತುಂಬ ಶುದ್ಧವಾಗಿರುತ್ತೆ.
ಮತ್ತು ಇದು ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಸ್ನೇಹಿತರೆ. ಇದು ಮುಂಗಡ ಟಿಕೆಟ್ ಕಾಯ್ದಿರಿಸುವಿಕೆ ಅಂದರೆ ಅಡ್ವಾನ್ಸ್ ರಿಸರ್ವೇಷನ್ ಬುಕ್ಕಿಂಗ್ ಮಾಡಬೇಕಂದ್ರೆ ಟಿಕೆಟ್ನ ಇಲ್ಲೇ ಬರಬೇಕು. ಮತ್ತು ಅಲ್ಲೊಂದು ಎಮರ್ಜೆನ್ಸಿ ಮೆಡಿಕಲ್ ಇದೆ ಸೀತಾರಾಮ್ ಅಂತ, ಮತ್ತು ATM ಇದೆ ಕರ್ನಾಟಕ. ಅಲ್ಲಿ ಬೇಕಾದ್ರೆ ನೀವು ದುಡ್ಡು ಡ್ರಾ ಮಾಡ್ಬೋದು. ನೋಡಿ ಗಂಧದ ಗುಡಿ ಅಂತ ಕೆಫೆ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಬೋರ್ಡ್ನ. ಇನ್ನೊಂದಿದೆ ಇಲ್ಲಿ, ಅದು ಪುನೀತ್ ರಾಜ್ಕುಮಾರ್ ಫೋಟೋ, ಅದು ಒಳಗಡೆ ಇದೆ, ಅದು ಲಾಸ್ಟಿಗೆ ತೋರಿಸ್ತೀನಿ. ಫಸ್ಟ್ ನೋಡಿ ಮುಂದ್ಗಡೆ ಎಷ್ಟು ಚೆನ್ನಾಗಿದೆ ನೋಡಿ. ಗಂಧದ ಗುಡಿ ಕೆಫೆ ವಿಶೇಷತೆ ಎಲ್ಲ ಇದೆ ನೋಡಿ, ಏನೇನು ಸಿಗುತ್ತೆ ಎಲ್ಲ ಬರೆದಿದ್ದಾರೆ ನೋಡಿ. ಗಂಧದ ಗುಡಿ ಫ್ರೆಂಚ್ ಫ್ರೈಸು, ಸ್ಯಾಂಡ್ವಿಚ್, ಪನ್ನೀರ್ದಿದೆ, ಕಾರ್ನ್ ಇದೆ, ಬರ್ಗರ್ ಕೂಡ ಇದೆ ಅವ್ರ ಹತ್ರ, ಮತ್ತು ಫ್ರೈಸ್ ಇದೆ ಅಂದರೆ ನೂಡಲ್ಸು ಆ ಥರ ಎಲ್ಲ ಇದೆ ನೋಡಿ. ಬೆಣ್ಣೆ ಬಿಸ್ಕೆಟ್ ಕೂಡ ಇದೆ ಅವ್ರ ಹತ್ರ, ಎಷ್ಟು ಚೆನ್ನಾಗಿದೆ ಬಿಸ್ಕೆರಿ. ಮತ್ತು ನೋಡಿ ಪ್ರೈಸ್ ಡೀಟೇಲ್ಸ್ ಎಲ್ಲ ಬರೆದಿದ್ದಾರೆ, ಎಷ್ಟೆಷ್ಟಾಗುತ್ತೆ ಪಿಜ್ಜಾ ಬರ್ಗರ್ ಎಲ್ಲ ನೋಡಿ. ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಇದೆ ಅಲ್ವಾ. ನೆಕ್ಸ್ಟ್ ಈ ಕಡೆ ಬಂದರೆ ಮತ್ತೆ ಮೆಟ್ಲು ಇಳಿದ್ವಲ್ಲ, ಅಲ್ಲೇ ಲೆಫ್ಟಿಗೆ ಸೆಂಟ್ರಲ್ಲೇ ಇರುವಂಥದ್ದು ಇದು ಬೈಕ್ ಪಾರ್ಕಿಂಗ್. ತುಂಬ ದೊಡ್ಡ ಬೈಕ್ ಪಾರ್ಕಿಂಗ್ ಇದೆ ಶಿವಮೊಗ್ಗದಲ್ಲೇ. ಆಲ್ಮೋಸ್ಟು 1000 ವೆಹಿಕಲ್ ಮೇಲೆ ನಿಲ್ಲಿಸುವಂಥದ್ದು ಇಲ್ಲಿ ಫೆಸಿಲಿಟಿ ಇದೆ ನೋಡಿ. ಎಷ್ಟು ವೆಹಿಕಲ್ಗಳು ನಿಮ್ಮ ಕಣ್ಣಿಗೆ ಕಾಣುತ್ತೆ, ಇನ್ನೂ ಆ ಕಡೆ ಜಾಸ್ತಿನೇ ಇದೆ. ನಾನು ಈ ಕಡೆ ಸ್ಟಾರ್ಟಿಂಗ್ ಮಾಡಿ ತೋರಿಸಿರುವಂಥದ್ದು. ತುಂಬ ಜನ ಊರಿಗೆ ಹೋಗೋರೆಲ್ಲ ಇಲ್ಲಿ ಬೇಕಾದ್ರೆ ನಮ್ಮ ಬೈಕ್ನ ನಿಲ್ಲಿಸ್ಬಿಟ್ಟು ಹೋಗ್ಬೋದು. ನೆಕ್ಸ್ಟ್ ಹೀಗೆ ಮುಂದೆ ಬಂದರೆ ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕಿಂತ ಮುಂಚೆ ಲೆಫ್ಟಲ್ಲೇ ನಿಮಗೆ ಹೋಟ್ಲು ಸಿಗುತ್ತೆ. ಒಂದು ನಾನ್ ವೆಜ್ಜು, ಒಂದು ವೆಜ್ಜು. ಒಂದು ಹೋಟೆಲ್ ಅಪ್ಪು ಅಂತ, ಅದು ನಾನ್ ವೆಜ್ಜು. ಇನ್ನೊಂದು ಅರಮನೆ ಅಂತ ಒಂದು ಹೋಟೆಲ್ ಇದೆ, ಇದು ವೆಜ್ಜು, ಪ್ಯೂರ್ ವೆಜ್ ಹೋಟೆಲು. ಟೇಸ್ಟಿಯಾಗಿ ಮಾಡ್ತಾರೆ, ಕಾಫಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಲೆಫ್ಟ್ ಅಲ್ಲೇ ಪಕ್ಕದಲ್ಲೇ ನಿಮಗೆ ವೇಟಿಂಗ್ ರೂಮ್ ಸಿಗುತ್ತೆ. ನಿಮಗೆ ಇಲ್ಲಿ ಸುಸ್ತಾದರೆ ಸ್ಟ್ರೆಸ್ ಅನಿಸಿದ್ರೆ ಇಲ್ಲಿ ಬಂದು ಕುತ್ಕೋಬೋದು. ಮುಂದ್ಗಡೆ ನೋಡಿ ಚಿಕ್ಕದ ಒಂದು ಬೇಕ್ರಿ ಇದೆ. ಹಂಗೆ ಸ್ವಲ್ಪ ಲೆಫ್ಟ್ ಬನ್ನಿ, ಇಲ್ಲಿ ನೋಡಿ ಏನಿದೆ, ಬಹು ಪೋಷಣೆ ಕೊಠಡಿ ಅಂದರೆ ಈಗ ತಾನೇ ಡೆಲಿವರಿ ಆಗಿರ್ತೀರಲ್ಲ ಅವರು ಮಕ್ಕಳಿಗೆ ಹಾಲು ಕೊಡಿಸ್ಬೋದು ಅಂದರೆ ಇಲ್ಲಿ ಕೊಡಿಸ್ಬೋದು. ನೋಡಿ ಈಗ ನಾನು ಶಿವಮೊಗ್ಗ KSRTC ಬಸ್ ಸ್ಟ್ಯಾಂಡ್ ಫುಲ್ ಒಳಗೆ ಬಂದಿದ್ದೀನಿ. ಎಲ್ಲ ಬಸ್ಗಳು ಸಾಲಾಗಿ ನಿಂತಿದ್ದಾವೆ ವೀಕ್ಷಕರೇ. ನೋಡಿ ಆಲ್ರೆಡಿ ನೋಡಿ ಬೆಂಗಳೂರು ಅಂತ ಇದ್ದಾರೆ ಅಲ್ವಾ. ಸೊ ಒಂದೊಂದು ಬಸ್ ಒಂದೊಂದು ಕಡೆ ಹೋಗುತ್ತೆ. ಒಂದು ಬೆಂಗಳೂರು ಹೋಗುತ್ತೆ, ಒಂದು ಮೈಸೂರು ಹೋಗುತ್ತೆ, ಒಂದು ಧರ್ಮಸ್ಥಳ ಹೋಗುತ್ತೆ, ಹಾಗೆ ಸಾಗರ ಹೋಗುತ್ತೆ, ನಾನಾ ಕಡೆ ಹೋಗುತ್ತೆ. ಇಲ್ಲಿನ ವಿಶೇಷತೆ ಏನು ಅಂದರೆ ಶಿವಮೊಗ್ಗ ಪ್ರೈವೇಟ್ ಬಸ್ ಸ್ಟ್ಯಾಂಡಿಂದು ಬೇರೆ ಊರುಗಳಿಗೆ ಹೋಲಿಸಿದ್ರೆ ತುಂಬ ಕ್ಲೀನಾಗಿದೆ ನೋಡಿ. ನೀವು ನೋಡ್ತಾ ಇದ್ದೀರಲ್ಲ ಗೊತ್ತಾಗ್ತಾ ಇದೆ. ಈಗ ಗುಡಿಸ್ಬಿಟ್ಟು ಹೋಗ್ತಿರೋದಲ್ಲ ಇದು, ಓಕೆನಾ. ಆಲ್ರೆಡಿ ಗುಡಿಸಿರುವಂಥದ್ದು, ಓಕೆನಾ. ತುಂಬ ಕ್ಲೀನಾಗಿದೆ. ನಾನು ಅರ್ಲಿ ಮಾರ್ನಿಂಗ್ 6:40 ಇದ್ದೀನಿ ಈಗ. ಎಷ್ಟು ಕ್ಲೀನಾಗಿದೆ ನೋಡಿ ಅರ್ಲಿ ಮಾರ್ನಿಂಗ್. ತುಂಬ ಅಂದರೆ ಒಂದು ನಿಮ್ಗೆ ಏನೋ ಸಿಗ್ತಾ ಇದೆಯಾ, ಒಂದು ಕಸ ಏನಾರು ಏನೂ ಸಿಗೋಲ್ಲ, ಏನೂ ಸಿಗೋಲ್ಲ, ತಿಂದುವಾಗ ಏನೂ ಸಿಗೋಲ್ಲ. ಸೊ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ನಮ್ಮ ಶಿವಮೊಗ್ಗ KSRTC ಬಸ್ ಸ್ಟ್ಯಾಂಡ್ನ. ಮತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಇದು ಮೊಬೈಲ್ನಲ್ಲಿ ಶೂಟ್ ಮಾಡೋದು ನೋಡಿ. ಎಲ್ಲ ಜನ ಬಸ್ಸಿಗೆ ಕಾಯ್ತಾ ಇದ್ದಾರೆ, ತುಂಬ ಜನ ಕಾಯ್ತಾ ಇದ್ದಾರೆ ಬಸ್ಸಿಗೆ. ಆಲ್ರೆಡಿ ಪಾಪ ಕಂಡಕ್ಟರ್ಗಳಿಗೆ, ಡ್ರೈವರ್ಗಳಿಗೆ ಎಷ್ಟು ಟೆನ್ಷನ್ ಆಗಿರ್ಬೋದು ಪಾಪ. ಏನು ನೋಡಿ ಆಲ್ರೆಡಿ ಬೈತಾ ಇದ್ದಾರೆ ಪಾಪ, ಬೈತಾ ಇದ್ದಾರೆ. ನಾನು ವೀಡಿಯೋ ತೋರಿಸಿಲ್ಲ ಸುಮ್ಮನೆ, ಯಾಕೆ ಕಂಡವ್ರ ಮುಖ ಯಾಕೆ ತೋರಿಸ್ಬೇಕು, ನಮ್ಮ ವ್ಯೂಸ್ಗೋಸ್ಕರ ಇನ್ನೊಬ್ಬರ ಮುಖ ಯಾಕೆ ತೋರಿಸ್ಬೇಕು ಅಂತ ನಾನು ತೋರಿಸಿಲ್ಲ. ನೋಡಿ ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡು, ಓಕೆನಾ. ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡು, ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಇದು ಕೂಡ. ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಂದರೆ ಗೊತ್ತಲ್ಲ ನಿಮಗೆ. ಆಲ್ಮೋಸ್ಟ್ ಸ್ವಲ್ಪ ಜನಗಳೆಲ್ಲ ಬರ್ತಾರೆ, ಸ್ವಲ್ಪ ಕ್ಲೀನಾಗಿ ಗುಡಿಸ್ತಾ ಇದ್ದಾರೆ ಅನಿಸುತ್ತೆ ಇವರು. KSRTC ಬಸ್ ಸ್ಟ್ಯಾಂಡ್ ತುಂಬ ಕ್ಲೀನಾಗಿತ್ತು, ಇದು ಸ್ವಲ್ಪ ಗಲೀಜಾಗಿದೆ, ಗುಡಿಸ್ತಾ ಇದ್ದಾರೆ, ಓಕೆನಾ. ನೋಡಿ ನ್ಯೂಸ್ ಪೇಪರಲ್ಲಿ ಬರ್ತಾರಲ್ಲ ಬೆಳಗ್ಗೆ, ಅವರೆಲ್ಲ ಇಲ್ಲಿ ಪೇಪರ್ಗಳೆಲ್ಲ ಸೆಗ್ರಿಗೇಟ್ ಮಾಡ್ತಾರೆ, ಅಂದರೆ ಎಲ್ಲೆಲ್ಲಿ ಹೋಗ್ಬೇಕಂತ ಡಿವೈಡ್ ಮಾಡ್ತಾರೆ. ಅದಕ್ಕೆಲ್ಲ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿ ಬಿದ್ದಿರೋದು ಈಗೆಲ್ಲ ಬರ್ತಾರೆ, ಈಗೆಲ್ಲ ಬಂದು ಕ್ಲೀನ್ ಮಾಡ್ತಾರೆ, ಕಸ ತೆಗೆಯೋರು. ನೋಡಿ ಎಷ್ಟು ಚೆನ್ನಾಗಿದೆ ಬೇಕರಿ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಒಳ್ಳೊಳ್ಳೆ ತಿನಿಸುಗಳು ಸಿಗ್ತವೆ ನಿಮಗೆ. ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಲೇಟಾಗಿ ಬಂದರೆ ಇಲ್ಲಿ ಮೊಬೈಲ್ ಫೋನ್ಸ್ ಕೂಡ ಸಿಗ್ತವೆ. ಒಳ್ಳೊಳ್ಳೆ ಮೊಬೈಲ್ ಫೋನ್ಸ್ಗಳಿಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ ನಮ್ಮ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಒಳಗೆ, ನಿಮಗೆಲ್ಲ ಸಿಗುತ್ತೆ ಅಂಗಡಿಗಳು. ನೋಡಿ ಇವಾಗ ಒಂದು ಅದ್ಭುತವಾದ ಕೆಫೆ ತೋರಿಸ್ತಾ ಇಲ್ಲ ಅವಾಗ ನಿಮಗೆ, ಅದೇ ಥರ ಒಳ್ಳೊಳ್ಳೆ ತಿನಿಸುಗಳಲ್ಲಿ ಸಿಗುತ್ತೆ ನಿಮಗೆ ಬಸ್ ಸ್ಟ್ಯಾಂಡ್ ಒಳಗೆ ಬಂದರೆ. ರೇಟ್ ಏನು ಜಾಸ್ತಿ ಅಲ್ಲ, ಸೇಮ್ ರೇಟ್ ಇರುತ್ತೆ, ಹೊರಗಡೆ ಏನಿದೆಯಲ್ಲ ಅದೇ ರೇಟ್ ಇರುತ್ತೆ, ಏನು ಡಿಫ್ರೆನ್ಸ್ ಇರಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಮ್ಮ ಶಿವಮೊಗ್ಗ ಪ್ರೈವೇಟ್ ಬಸ್ ಸ್ಟ್ಯಾಂಡು ಮತ್ತು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್. ಇನ್ನೊಂದು ಅವಾಗ ಹೇಳಿ ಅರ್ಧಕ್ಕೆ ನಿಲ್ಲಿಸಿದೆ, ಏನು ಅಂದರೆ ನಾನು ಯೂಟ್ಯೂಬ್ ಬ್ಲಾಗ್ನ ಇವತ್ತು ಫಸ್ಟ್ ಟೈಮ್ ಮಾಡ್ತಾ ಇರೋದು ವೀಕ್ಷಕರೇ, ಓಕೆನಾ. ಸೊ ಅದಕ್ಕೆ ನಾನು ಸೆಲ್ಫಿ ಸ್ಟಿಕ್ ತರಲಿಲ್ಲ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಸೆಲ್ಫಿ ಸ್ಟಿಕ್ಕನ್ನು ಬೈ ಮಾಡಿಲ್ಲ, ಇವತ್ತಷ್ಟೇ ಆರ್ಡ್ರ್ ಹಾಕಿದ್ದೀನಿ ಆನ್ಲೈನಲ್ಲಿ. ಸೊ ಇನ್ನೊಂದು 4 ಡೇಸ್ ಒಳಗೆ ಬರುತ್ತೆ. ನೆಕ್ಸ್ಟು ಮತ್ತೊಂದು ವೀಡಿಯೋ ಮಾಡ್ತೀನಿ ನಾನು ಶಿವಮೊಗ್ಗ ಬಸ್ ಸ್ಟ್ಯಾಂಡಲ್ಲೇ ಮತ್ತೊಂದು ವೀಡಿಯೋ ಮಾಡ್ತೀನಿ. ಪ್ರತಿ ಒಂದು ಅಂಗಡಿಗೆ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿಸ್ತೀನಿ, ಓಕೆನಾ. ಅದು ತುಂಬ ಅದ್ಭುತವಾಗಿರುತ್ತೆ ವೀಡಿಯೋ. ದಯವಿಟ್ಟು ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಓಕೆನಾ. ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಂದು ಅಂಗಡಿಗೂ ಹೋಗ್ಬಿಟ್ಟು ನಾನು ಅವ್ರ ಹತ್ರ ಒಪಿನಿಯನ್ ಕೇಳ್ತೀನಿ, ಯಾವ ಥರ ಇದೆ ಬಿಸ್ನೆಸ್, ಯಾವ ಥರ ನಡೀತಿದೆ, ಶಿವಮೊಗ್ಗ ಸಿಟಿ ಹೆಂಗಿದೆ, ಬಸ್ ಸ್ಟ್ಯಾಂಡ್ ವಾತಾವರಣ ಯಾವ ಥರ ಇದೆ
ಪ್ರತಿಯೊಂದು ಅವ್ರ ಹತ್ರ ನಾನು ಮಾಹಿತಿ ಕೊಡ್ತೀನಿ. ಅಲ್ಲಿ ತನಕ ಇದೇ ಥರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಸ್ನೇಹಿತರೆ ನೆಕ್ಸ್ಟ್ ನೈಟ್ ವ್ಯೂ ಯಾವ ಥರ ಇರುತ್ತೆ ನಮ್ಮ ಶಿವಮೊಗ್ಗ ಸಿಟಿ ಅಂತ ಇನ್ನೊಂದು ವಾರದೊಳಗೆ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕ್ಲೋಸ್ ಮಾಡ್ತಿದ್ದೀನಿ.